ಅಮ್ಮ ನಮಸ್ತೆ. ನಮಸ್ತೆ. ಎಷ್ಟು ವರ್ಷದಿಂದ ಇದೀರಾ ಅಮ್ಮ ಶಾಪ್ ಅಲ್ಲಿ? ನಾವಿದ್ದೀವಿ ಒಂದು 60-50 ವರ್ಷದಿಂದ ಐತಿ. ಇಲ್ಲೇ ನಾವು ಇಲ್ಲೇ ಹುಟ್ಟಿದ್ದು, ಇಲ್ಲೇ ಬೆಳೆದಿದ್ದು. ಇವಾಗ ಏಕಾಏಕಿ ಬಂದು ಇದನ್ನೆಲ್ಲ ತೆಗಿಸ್ತೀವಿ ಅಂತ ಹೇಳಿದ್ರಲ್ಲ, ಅವಾಗ ಏನ್ ಅನ್ನಿಸ್ತು ನಿಮ್ಗೆ? ಏನ್ ಅನಿಸ್ತದೆ, ಒಳಗಡೆ ಜಾಗ ಕೊಟ್ರೆ ಹೋಗ್ತೀವಿ, ಆಯ್ತು ಹೋಗಿ ವ್ಯಾಪಾರ ಮಾಡ್ತೀವಿ. ಅಂದ್ರೆ ಎಲ್ರಿಗೂ ಕೊಡ್ತಾರಂತ? ಏನಮ್ಮ ಅದೇನ್ ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ. ಏನಂತ ಹೇಳಿದ್ರು ನೆನ್ನೆ ಬಂದು? ಯಾರು ಏನು ಮಾತಾಡಿಲ್ಲ. ಬಂದ್ರು, ಇರೋ ಸಾಮಾನೆಲ್ಲ ತುಂಬ್ಕೊಂಡು ಹೋದ್ರು. ಎಲ್ಲ ಸುಮ್ಗೆ ಇದ್ದಾರೆ. ಎಲ್ಲ ನೀವು ನೋಡ್ಕೊಂಡೇ ಇದ್ರಿ? ಈ ಕಡೆ ಬಂದಿಲ್ಲ, ಆ ಕಡೆ ಹಂಗಾಸೆ ಬಂದ್ರು. ಏನ ಇಲ್ಲೇನು ಹೇಳೋಗಿಲ್ವಾ, ಬರ್ತೀವಿ ಅಂತ ಏನು ಹೇಳಿಲ್ವಾ? ಹೇಳಿಲ್ಲ ಮಯ್ಯ. ಬರ್ತಾರೆ. ಇಲ್ಲಿ ಬಂದು ಹಿಂಗೆ ಒಂದೇ ಸಲ ಎಲ್ಲ ಎತ್ಕೊಂಡ್ ಹೋಗ್ಬಿಟ್ರೆ ಏನ್ ಕತೆ ಅಂತ? ಏನ್ ಮಾಡ್ತೀಯಮ್ಮ, ನಮ್ ಕಳ್ಗೆ ಎತ್ತಕ್ಕಾಗಲ್ಲ. ನಿಮಗೇನು ಪ್ರಾಬ್ಲಮ್ ಇಲ್ಲ? ಎಲ್ಲಿ ಚೆನ್ನಾಗಾಗ್ತಿದ್ಯಾ ವ್ಯಾಪಾರ ಎಲ್ಲ? ಏನ್ ವ್ಯಾಪಾರ ಇಲ್ಲ ಮಯ್ಯ, ರೋಡಲ್ಲ ಅಂಗಡಿ, ಒಳಗಡೆ ಯಾರು ಬರ್ತಾರೆ? ಕಷ್ಟ ಇದೆ, ಕಷ್ಟ ಆಗುತ್ತೆ. ಹೌದಮ್ಮ, ಕಷ್ಟ. ಈಗ ಅಲ್ಲಿ ಮಾರ್ಕೆಟ್ ಒಳಗಡೆ ಇವಾಗ ಏನಾದ್ರು ಅವಕಾಶ ಕೊಟ್ಟು ಇಟ್ಕೊಳ್ಳಿ ಅಂತಂದ್ರೆ ನೀವು ಹೋಗ್ತೀರಾ? ಎಲ್ಲಾರ್ಗು ಅಂಗಡಿ ಕೊಟ್ರೆ ಹೋಗ್ತೀವಿ. ಇವಾಗ ಏನಾಗುತ್ತೆ ಅಂತಂದ್ರೆ, ಅವ್ರು ಹೇಳಿದಾರೆ ಕೊಡ್ತೀವಿ ಎಲ್ಲಾರ್ಗು, ನೀವೇನು ಭಯ ಪಡ್ಕೋಬೇಡಿ, ಏನು ಪ್ರಾಬ್ಲಮ್ ಆಗಲ್ಲ ನಿಮ್ಗೆ, ಪ್ರತಿಯೊಬ್ಬರಿಗೂ ನಾವ್ ಅಲ್ಲಿ ಅಂಗಡಿ ಕೊಡ್ತೀವಿ ಅಂತ. ಸೊ ಇಲ್ಲಿ ಸ್ವಲ್ಪ ದಿನ ನೀವ್ ಇಲ್ಲಿ ಇರ್ಬೇಕು, ನಿಮ್ಗೆ ಏನ್ ಸಮಸ್ಯೆ ಆಗಲ್ಲ. ಇನ್ನೊಂದವ್ರ 2 ತಿಂಗಳು ಟೈಮ್ ಕೊಟ್ಟಿದಾರಲ್ಲ, ನೀವ್ ಅಲ್ಲಿಗೆ ಹೋಗಿರ್ಬೋದು. ನೀವು ಬೇಜಾರ್ ಮಾಡ್ಕೊಳ್ಳೋದು, ಅಳೋದು, ಕಣ್ಣೀರ್ ಹಾಕೋದೆಲ್ಲ ಮಾಡಿದ್ರೆ ನಮಗೂ ಬೇಜಾರಾಗುತ್ತೆ. ಅಲ್ಲಿ ಹೋಗಿ ಆರಾಮಾಗಿರ್ತೀರ ನೀವ್ ಒಂದ್ ಸ್ವಲ್ಪ ದಿನ ಅಷ್ಟೇ, ಆಯ್ತಾ? ಇಲ್ಲಿ ಇವಾಗ ಸದ್ಯದ ಮಟ್ಟಿಗೆ ಇಲ್ಲಿ ತೆಗಿಬೇಕು, ಇಲ್ಲಿ ಅಂದ್ರೆ ಓಡಾಡೋರಿಗೆಲ್ಲ ಒಂಚೂರು ಕಷ್ಟ ಆಗುತ್ತೆ ಅವ್ರಿಗೆ ಅಂತೇಳಿ ಹೇಳಿದಾರೆ ಅಲ್ವಾ? ಇವಾಗ ನಿಮ್ಗೆ ಹೆಂಗೆ ವ್ಯಾಪಾರದೆಲ್ಲ ಏನ್ ಕತೆ ಅಂತ? ಇವಾಗ ವ್ಯಾಪಾರಗಳು ಕಮ್ಮಿ ಅಮ್ಮ, ಏನ್ ಗಿರಾಕಿನೇ ಇಲ್ಲ. ರೋಡಲ್ಲ ಅಂಗಡಿ, ಎಲ್ಲಮ್ಮ ವ್ಯಾಪಾರ ಆಗ್ತದೆ. ಆದ್ರೂ ಮನೆ ಖರ್ಚು ಅದು ಇದು ಎಲ್ಲ? ಮನೆ ಖರ್ಚು, ಮನೆ ಬಾಡಿಗೆ ಕಟ್ಬೇಕು. ಏನೋ ಒಂದ್ 200-500 ಸಿಗ್ತದೆ ಅಷ್ಟೇ. ಒಂದಿನಕ್ಕೆ 500 ರೂಪಾಯಿ ಆಗುತ್ತೆ ವ್ಯಾಪಾರ ಅಷ್ಟೇ? 500-600 ರೂಪಾಯಿ ಆಗ್ತದೆ. ಮತ್ತೆ ಎಲ್ಲಾ ರೇಟ್ ಬೇರೆ ಜಾಸ್ತಿ, ಹೆಂಗೆ ಕತೆ ಜೀವನ ನಡೆಸೋದು? ದೇವ್ರು ಏನ್ ಕೊಡ್ತಾನ ಅದು. ಮನೆ ಎಲ್ಲಿರೋದಮ್ಮ ನಿಮ್ದು? ಮನೆ ಇಲ್ಲೇ ರಾಮನ ದೇವಸ್ಥಾನ. ತಿಂಗಳಿಗೆ ಎಷ್ಟು ಬಾಡಿಗೆ ಮನೆ ಕಟ್ಬೇಕು? 4,000 ರೂಪಾಯಿ. 4,000. ಒಬ್ರೇ ಇರೋದಾ ಅಥವಾ? ನಾವೊಬ್ಬರೇ ಇರೋದು. ನೀವೊಬ್ರೇ? ಮಕ್ಳಿಲ್ಲ. ಇವ ಇದಕ್ಕೆಲ್ಲ ಏನ್ ಬಾಡಿಗೆ ಕೊಡ್ತಿಲ್ಲ? ಇನ್ನ ತಗೊಂಡಿಲ್ಲಮ್ಮ, ಇನ್ನ ಏನ್ ಮಾಡ್ತಾರ ನೋಡ್ಬೇಕು. ಅವತ್ತು ಒಳಗಡೆ ಇತ್ತು ಅಂಗಡಿ, ಅಲ್ಲಿ ಆ ಬದ್ಲಿ ಈ ಅಂಗಡಿ ಕೊಟ್ಟಿದ್ದಾರೆ. ಇನ್ಮೇಲೆ ಏನ್ ಮಾಡ್ತಾರ ದೇವ್ರಿಗೆ ಗೊತ್ತು. ಇಲ್ಲಿ ಅವ್ರು ಹೇಳ್ತಾ ಇದ್ರು, ಅಂಗಡಿಯವರು ವಾಶ್ರೂಮ್ ಕೂಡ ಇಲ್ಲ, ಕಷ್ಟ ಆಗುತ್ತೆ ಅಂತ. ಸೊ ಇವಾಗ ನೀವು ಹೆಂಗೆ ಕಷ್ಟ ಆಗುತ್ತಲ್ವಾ? ಹೋಗ್ತೀವಮ್ಮ, ಆಚೆ ಹೋಗ್ತೀವಿ. ದೂರ ನಡ್ಕೊಂಡು ಹೋಗ್ತೀರಾ? ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಅಂಗಡಿ ಹಾಕ್ತೀರಾ? ನಾವು ಇವಾಗ ಬಂದಿದ್ದೀವಿ, ರಾತ್ರಿ 9 ಗಂಟೆಗೂ ಕೂತಿರ್ತೀವಿ. ಇಲ್ಲೇ ಇರ್ತೀರ 9 ಗಂಟೆ ತನಕ? ಊಟ ಎಲ್ಲ? ಊಟ ಹೋಟ್ಲ ತರ್ಸ್ಕೊಂತೀನಿ, 2 ಇಡ್ಲಿ. 2 ಇಡ್ಲಿ. ಮಧ್ಯಾಹ್ನ ಬೆಳಗ್ಗೆನೂ ಇಡ್ಲಿನೇ? ದಿನ ಇಡ್ಲಿ. ಕಾಫಿ ಕುಡಿತೀರಾ? ತರ್ಸೋಣಮ್ಮ? ಬೇಡ, ನೀವು ಇಷ್ಟ್ ಮಾತಾಡಿದ್ದೆ ನನಗೆ ಖುಷಿ ಆಯ್ತು. ಸೊ ನಿಮಗೆ ಏನು ಪ್ರಾಬ್ಲಮ್ ಆಗಲ್ಲ, ಅವರಲ್ಲಿ ಮಾಡ್ಕೊಡ್ತಾರೆ. ಏನು ಹೆದರ್ಕೊಳ್ಬೇಡಿ, ನೀವು ಅಳ್ಬೇಡಿ, ಕಣ್ಣೀರ್ ಹಾಕ್ಬೇಡಿ, ಆಯ್ತಾ? ಎಲ್ಲ ಒಳ್ಳೇದಾಗುತ್ತೆ. ಓಕೆ, ಥ್ಯಾಂಕ್ ಯು ಅಮ್ಮ ಮಾತಾಡಿ. ನೀವ್ ಹಿಂಗೆಲ್ಲ ಕಣ್ಣೀರ್ ಹಾಕಿದ್ರೆ ನಮಗ್ ಬೇಜಾರಾಗುತ್ತೆ, ಮಾತಾಡ್ಸಕ್ಕೆ ಬೇಜಾರಾಗುತ್ತೆ. ಅಳ್ಬಾರ್ದು, ಎಲ್ಲ ಒಳ್ಳೇದಾಗುತ್ತೆ. ನಮಸ್ತೆ. ನಮಸ್ತೆ. ಎಷ್ಟು ವರ್ಷದಿಂದ ಅಮ್ಮ ಅಂಗಡಿ ಹಾಕೊಂಡಿದ್ದೀರಾ? ಸುಮಾರು ಒಂದು 50 ವರ್ಷದಿಂದ ಇದೆ. 50 ವರ್ಷದಿಂದ ಇಲ್ಲೇ ಇದೆ. ಇವಾಗ ನಿನ್ನೆ ದಿಢೀರ್ ಅಂತ ಬಂದ್ರಮ್ಮ, ನಮ್ಗೇನು ಗೊತ್ತೇ ಇಲ್ಲ, ಅವ್ರು ಬಂದಿದೆ ಗೊತ್ತಿಲ್ಲ. ಆಮೇಲೆ ಅವ್ರು ಬಂದಾಗ ನಾವ್ ಯಾಕೆಲ್ಲ ಎತ್ಕೊಬೇಕು ಅಂದ್ಬಿಟ್ಟು ಎಲ್ಲ ನಾವುಗಳೇ ಎತ್ತಿ ಎಲ್ಲ ಒಂದ್ ಸೈಡ್ ಅಲ್ಲಿ ಇಟ್ಕೊಂಡ್ಬಿಟ್ರಿ. ಫುಟ್ಪಾತ್ ಅಲ್ಲಿ ಏನು ಇಕ್ಬಾಡ್ರಿ ಅಂತ ಪೊಲೀಸ್ ಅವರು ಬಂದು ನಮ್ಗೆ ತೊಂದ್ರೆ ಕೊಟ್ರು. ಅವ್ರು ಬಂದ ಹೇಳ್ದಾಗ ನಾವೆಲ್ಲ ಎತ್ತಿಕ್ಬಿಟ್ರಮ್ಮ. ತಿರ್ಗಾ ಅವ್ರು ಹೋದ್ಮೇಲೆ ಒಂದ್ ಸ್ವಲ್ಪನೇ ಇಟ್ಕೊಂಡು ಮಾರ್ತಾ ಇದ್ವಿ. ಇನ್ನೇನ್ ಮಾಡ್ತೀರಾ, ನಮ್ಗೆ ಹೊಟ್ಟೆ ಪಾಡು ಹೆಂಗಮ್ಮ ನಡಿಬೇಕು? ನಾವ್ ಇಲ್ಲಿ ದುಡಿದ್ರೆ ಎಲ್ಲ ಮನೆ ಸಂಸಾರ. ನಾವ್ ಇಲ್ಲೇ ಮಾಡಿಲ್ಲ ಅಂದ್ಮೇಲೆ ನಾವ್ ಎಲ್ಲಿಂದ ಅನ್ನ ತಿನ್ನೋದು ಹೇಳಿ? ನಮ್ಗೇನು ಇನ್ನ ಗಟ್ಟಿ ಇದೆ ವಯಸ್ಸು, ಆಚೆ ಸಂಪಾದನೆ ಮಾಡಕ್ಕೆ, ಕೆಲಸ ಮಾಡಕ್ ಶಕ್ತಿ ಇರ್ಬೇಕಲ್ಲ. ಏನೋ ಕೂತಿರೋ ಜಾಗದಲ್ಲಿ ಒಂದಿಷ್ಟ ಏನೋ ಐಟಮ್ ಇಟ್ಕೊಂಡು ಮಾರ್ಕೊಂಡು ಹೋಯ್ತು. ನಿನ್ನೆ ಹಂಗಾರೆ ಏನು ಲಾಭ ಇಲ್ಲ? ಏನಿಲ್ಲ, ಗಿರಾಕಿನೇ ಇಲ್ಲ, ಜನನೇ ಇಲ್ಲ. ಸುಮ್ನೆ ನೋಡಿ ಎಲ್ಲ ಬಿಸಿಲಲ್ಲಿ ಒಣಗಿಸ್ಕೊಂಡು ಸ್ವಲ್ಪ ಮಾಡ್ಕೊಂಡು ಕೂತಿದ್ವಿ. ಅಂದ್ರೆ ಒಂದಿನಕ್ಕೆ ಅಂದ್ರೆ ಆಗುತ್ತಾ ಚೆನ್ನಾಗಿ ವ್ಯಾಪಾರ? ಒಂದ್ 500 ರೂಪಾಯಿ, 600 ರೂಪಾಯಿ, 1000 ರೂಪಾಯಿ ವ್ಯಾಪಾರ ಆದ್ರೆ ಆಯ್ತು, ಇಲ್ಲ ಅವ್ರು ಇಲ್ಲೇ ಇಲ್ಲ. ಒಂದಿನಕ್ಕೆ ಕಷ್ಟ ಆಗುತ್ತಲ್ಲ? ಕೊಡೋರು ಕೊಡ್ಬೇಕು, ಮನೆ ನೋಡ್ಬೇಕು, ಎಲ್ಲ ಇದಿರ್ತಲ್ಲಮ್ಮ.
ನಾವು ಇದ್ರಲ್ಲೇ ಮಾಡ್ಬೇಕೆಲ್ಲ ಮೇಂಟೈನ್ ಫುಟ್ಪಾತ್ ಅಲ್ಲಿ ಜೀವನ ಮಾಡಿ ನಾವು ಮನೆ ಬಾಡಿಗೆ ಲೈಟ್ ಬಿಲ್ಲು ಎಲ್ಲ ನೋಡ್ಬೇಕಲ್ಲ. ಇವಾಗ ಮಾರ್ಕೆಟ್ ಕೊಡ್ತೀವಿ ಅಂತ ಹೇಳಿದಾರಲ್ವಾ, ಹೌದಮ್ಮ. ಸೊ ಅಲ್ಲಿಗೆ ಹೋಗಕ್ ನೀವ್ ರೆಡಿನಾ? ರೆಡಿ ಅಮ್ಮ ನಾವು. ನಮ್ಗ್ ಕೊಟ್ರೆ ಹೋಗ್ಲೇಬೇಕಲ್ವಾ, ಒಬ್ರಿಗೊಂದು ಹೇಳಕ್ಕಾಗತ್ತಾ? ಇದೆಲ್ಲ ನಮ್ಗೋಸ್ಕರ ಮಾಡಿದಾರೆ, ನಾವ್ ಹೋಗ್ಲೇಬೇಕು ಅಲ್ಲಿಗೆ. ಅಂದ್ರೆ ಮುಂಚೆ ಅಲ್ಲೇ ಇದ್ದಿದ್ದಲ್ವಾ? ಒಳಗಡೆ ಮಾರ್ಕೆಟ್ ಒಳಗೆ ಅಂದ್ರೆ ಒಂದೊಂದ್ ಸ್ಟಾಲ್ ಕೊಡ್ತಾರಾ? ಒಂದೊಂದ್ ಎಲ್ಲ ಕಟ್ಟಿದ್ದಾರೆ. ಎಲ್ಲ ಒಂದ್ 200 ಜನ ಅಂಗಡಿಯವ್ರಿಗೂ ಇದ್ದಾರೆ. ಎಷ್ಟ್ ಅಂಗಡಿ ಕಟ್ಟಿದಾರೆ, ಯಾರು ಕೊಡ್ತಾರೆ ಯಾರಿಗೆ ಬಿಡ್ತಾರೆ ಇನ್ನ ಗೊತ್ತಿಲ್ಲ. ಅಂದ್ರೆ ರೆಂಟ್ ಇರುತ್ತಮ್ಮ ಹೆಂಗೆ? ಏನಂತ ಗೊತ್ತಿಲ್ಲಮ್ಮ. ಅಂದ್ರೆ ಮುಂಚೆ ಕಟ್ತಿದ್ರಾ? ಮುಂಚೆ ನಾವ್ ಒಳಗಡೆ ಅಂಗಡಿಗಳು ಕಟ್ತಿದ್ರಿ? ಕಟ್ಟಿದ್ದು ಅಲ್ಲೇ ನಾವ್ ವ್ಯಾಪಾರ ಮಾಡ್ತಾ ಇದ್ವಿ. ಇದಕ್ಕೇನ್ ಕಟ್ತಿಲ್ಲ ಇವಾಗ? ಇದಕ್ಕೆಲ್ಲ ಏನಿಲ್ಲ. ಅಲ್ಲ ಅಮ್ಮ, ನೀವ್ ಇಲ್ಲಿ ಜನಗಳು ಓಡಾಡ್ತಿರ್ತಾರಲ್ಲ, ಅವ್ರು ಯಾವತ್ತಾದ್ರು ಬಂದ್ ನಿಮಗೆ ಹೇಳಿದಾರ ನಮ್ಗೆ ತೊಂದ್ರೆ ಆಗ್ತಿದೆ ಅಂತ? ಇಲ್ಲಮ್ಮ, ಏನಿಲ್ಲ. ನಾವು ಆತರ ಏನಾದ್ರು ಆತರ ಮಾಡಿದ್ರೆ ನಾವೆಲ್ಲ ಸೈಡ್ ಅಲ್ಲಿ ಇಟ್ಕೊಂಡು ವ್ಯಾಪಾರ ಮಾಡ್ಕೊಂಡು ಹೋಗ್ತೀರಮ್ಮ. ನಾವೇನು ಅಲ್ಲೇ ಸೀಟ್ ಹಾಕೊಳೋದು, ತಾತ್ಪಲ್ ಕಟ್ಕೊಳ್ಳೋದು ಅದೆಲ್ಲ ಏನಿಲ್ಲ. ಬಿಸಿಲು ಬಂದ ಕೊಡೆ ಹಾಕ್ತಿರಿ, ಬಿಸಿಲು ಹೊಟ್ಟೋಗಿದ ತಕ್ಷಣ ಕೊಡೆ ಬಿಚ್ಚಿಟ್ಬಿಟ್ಟು ಒಂದ್ ಸ್ವಲ್ಪ ಇಟ್ಕೊಂಡು ಮಾರ್ಕೊಂಡು ಹೋಗ್ತೀವಿ. ಆದ್ರೂ ಕಷ್ಟ ಆಗುತ್ತಲ್ಲ? ಏನ್ ಮಾಡಕ್ಕಾಗತ್ತೆ ಮೇಡಮ್, ಕಷ್ಟ ಆದ್ರೆ ಅವ್ರು ಹೇಳ್ದಾಗ ನಾವ್ ಎತ್ತಬೇಕು ಮತ್ತೆ ಇಡ್ಬೇಕು. ಅಲ್ಲಿ ಜೀವನ ನಡಿಬೇಕಲ್ಲ, ಮಾಡ್ಲಿಲ್ಲ ಅಂದ್ರೆ. 2 ತಿಂಗಳು ಟೈಮ್ ಕೊಟ್ಟಿದ್ದಾರೆ ಇಲ್ಲಿ ನಮ್ಗೆ ಹೇಳಿದಲ್ಮ. ಇನ್ನ ಯಾವಾಗ ಅವ್ರು ಬಿಡ್ತಾರೆ ಅನ್ನೋದು ಗೊತ್ತಿಲ್ಲ ಇನ್ನು. ನೆಕ್ಸ್ಟ್ ಅಲ್ಲಿ ಕೊಟ್ರೆ ಒಳ್ಳೇದೇ ಆಗುತ್ತೆ. ಕೊಟ್ರೆ ನಾವೆಲ್ಲ ಒಳಗೆ ಹೋಗಿ ಕುತ್ಕೊಂಡು ವ್ಯಾಪಾರ ಮಾಡ್ತೀವಿ. ಸರಿ ಅಮ್ಮ, ಆಯ್ತು. ಒಳ್ಳೇದಾಗುತ್ತೆ. ಆಯ್ತು. ಇಟ್ಕೊಳ್ಳಿ. ಥ್ಯಾಂಕ್ ಯು. ನಮಸ್ತೆ. ಎಷ್ಟು ವರ್ಷದಿಂದ ಇದೀರಮ್ಮ ನಿಮ್ಗೆ ಇಲ್ಲಿ? ನಾವೊಂದ್ 45-50 ವರ್ಷದಿಂದ ಐತಿ. ಇವಾಗ ದಿಢೀರ್ ಅಂತ ಬಂದು ತೆಗಿರಿ ಅಂತ ಹೇಳ್ತಾ ಇದಾರೆ, ಏನಂದ್ರಿ ನೀವು? ಏನಾದ್ರು ಹೇಳಿದ್ರ? ಮಾತುಕತೆ ಆಯ್ತಾ? ಏನಿಲ್ಲ, ಎಲ್ಲ ಎತ್ಕೊಂಡು ಹೋಯ್ತಾರೆ ಅಷ್ಟೇ. ಇನ್ನೇನ್ ಮಾಡೋದು? ನಿನ್ನೆ ಬಂದಿದ್ರು, ಇವತ್ತು ಬಂದಿದ್ರು, ತೆಗಿರಿ ಅಂತ ಹೇಳಿದ್ದಾರೆ. ಮತ್ತೆ ಎಲ್ಲಿ ಹೋಗೋದಂತೆ, ಏನ್ ಮಾಡದಂತೆ ನೆಕ್ಸ್ಟ್? ಅದೇನೋ ಅವ್ರಿಗೆ ಗೊತ್ತು. ಎತ್ಕೊಂಡು ಹೋಗಿ ನಮ್ಗೆ ಇದು ಬಿಟ್ರೆ ಬೇರೆ ಗತಿ ಇಲ್ಲ. ಏನ್ ಮಾಡೋದು ಗೊತ್ತಿಲ್ಲ. ಒಂದ್ ದಿನಕ್ಕೆ ಎಷ್ಟು ವ್ಯಾಪಾರ ಆಗುತ್ತಮ್ಮ? ಚೆನ್ನಾಗ್ ಆಗುತ್ತಾ ಅಥವಾ ಏನಾಗುತ್ತೆ ಏನೋ, ನಮ್ಗೆ ಹೊಟ್ಟೆಪಾಡ್ ನಡೀತೆ. ಅದ್ರಲ್ಲೇ ಸಾಲ ಪಾಲ ಏನೇನೋ ನಮ್ಗೆ ಇರುತ್ತೆ. ಎಲ್ಲ ಇದನ್ನ ನಂಬ್ಕೊಂಡ್ ಕೂತಿದೀವಿ, ನೋಡಿದ್ರೆ ಈ ತರ ಮಾಡಿದಾರೆ. ಇಲ್ಲಿ ಯಾರ ಹತ್ರ ಬಂದು ಮಾತಾಡಿದ್ರು ಅವರು? ಅಂದ್ರೆ ಡೈರೆಕ್ಟ್ ನಿಮ್ ಹತ್ರನೇ ಮಾತಾಡಿದ್ರಾ ಅಥವಾ ಬೇರೆ ಕಡೆಯಿಂದ ಏನಾದ್ರು ಹೇಳ್ಸಿದ್ರಾ? ಏನಿಲ್ಲ, ಡೈರೆಕ್ಟ್ ಆಗಿ ಅವರೇ ಬಂದ್ರು. ನಿನ್ನೆ ಕಾರ್ಪೊರೇಷನ್ ಅವರು, ಪೊಲೀಸ್ ಎಲ್ಲ ಕೈ ಸಿಕ್ಕಿದ್ದೆಲ್ಲ ತುಂಬ್ಕೊಂಡು ಹೋದ್ರು. ಅಂದ್ರೆ ನಿಮ್ಮ ಅಂಗಡಿದು ಯಾರು ಎತ್ಕೊಂಡು ಹೋದ್ರಾ? ಅದೇ ಅದು ಇದು ಎತ್ಕೊಂಡು ಹೋದ್ರು. ನೀವೇನ್ ಕೇಳಲಿಲ್ಲ? ಏನ್ ಕೇಳೋದು ಅವ್ರನ್ನ? ಇಡಬಾರ್ದು ಅಷ್ಟೇ. ಮತ್ತೆ ಕಷ್ಟ ಆಗುತ್ತೆ ಅಷ್ಟೇ, ಕಷ್ಟನೇ. ಮತ್ತೆ ಅಲ್ಲಿ ಮಾರ್ಕೆಟ್ ಮಾಡಿದೀವಿ, ಅಲ್ಲಿ ಕೊಡ್ತೀವಿ ಅಂತ ಹೇಳ್ತಾ ಇದಾರೆ. ಎಲ್ಲಿ? ಇಲ್ಲಿ ಹಿಂದೆ ಮಾರ್ಕೆಟ್ ಇದೆ, ಅಲ್ಲಿ ಇಲ್ದೇ ರೀ ಮಾರ್ಕೆಟ್. ಇನ್ನ ಓಪನ್ ಮಾಡೋದ್ರಲ್ಲೇ ಅವ್ರೆ, ಕೊಡೋದ್ರಲ್ಲೇ ಅವ್ರೆ. ಅದೇ 2 ತಿಂಗಳು ಟೈಮ್ ಕೊಟ್ಟಿದ್ದಾರೆ ಅಂತಲ್ಲ ನಿಮ್ಗೆ? ಏನ್ ಕೊಟ್ಟವ್ರ? ಕೊಟ್ಟಿಲ್ಲ, ಏನು ಹೇಳಿಲ್ಲ. ಬಂದ್ ಎತ್ಕೊಂಡು ಹೋಗೋದಷ್ಟೇ. ಅಷ್ಟೇ. ಬಟ್ ನಿಮಗ್ ಲಾಸ್ ಆಗುತ್ತಲ್ಲ ಅದರಿಂದ? ಏನ್ ಮಾಡೋಣ? ಲಾಸ್ ಆಗುತ್ತೆ ಅಂದ್ರೆ ಲಾಸ್ ಮಾಡಕ್ಕೆ ಅವ್ರು ಮಾಡೋರ್ ಐಡಿಯಾನ ಇನ್ನೇನ್ ಮಾಡೋದು? ಅಷ್ಟೋ ಇಷ್ಟೋ ವ್ಯಾಪಾರ ಆಗ್ತಾ ಇದೆ ಇವಾಗ. ಅದಕ್ಕೂ ಕಲ್ಬಿಡ್ತು, ಜನನೇ ಬರಲ್ಲ. ಇವಾಗ ಅಲ್ಲೂ ಕೊಟ್ಟಿಲ್ಲ ಅಂತಂದ್ರೆ ಮುಂದೆ ಏನ್ ಕತೆ? ಸಂಸಾರ ಎಲ್ಲ ಹೆಂಗ್ ನಡ್ಸೋದು? ಏನ್ ಮಾಡೋದು ಗೊತ್ತಿಲ್ಲ, ನೋಡ್ಬೇಕು. ಗೃಹಲಕ್ಷ್ಮಿ ಬರುತ್ತಾ? ಯಾತ್ರದ್ದು ಇಲ್ಲ, ಏನು ಇಲ್ಲ. ನಮಗ್ ಬತ್ತಾನೂ ಇರ್ಲಿಲ್ಲ ಮೊದ್ಲೇನೆ. ಇವಾಗ ಇನ್ನೂ ಕಷ್ಟ ಆಗೋಯ್ತು. ಒಳ್ಳೇದಾಗುತ್ತೆ, ಏನೋ ಒಳ್ಳೇದ್ ಮಾಡ್ತೀವಿ ಅಂತ ಹೇಳಿದಾರೆ. ಸೊ ವೈಟ್ ಮಾಡ್ಬಿಟ್ಟು ನೋಡೋಣ ಏನಾಗುತ್ತೆ ಅಂತ ಅಲ್ವಾ? 4 ಗಂಧಕ್ಕಾಗಿದ್ದು ನಮಗೂ ಆಯ್ತು ಬಿಡುತ್ತೆ ಅಷ್ಟೇ. ಸರಿ ಅಮ್ಮ, ಒಳ್ಳೇದಾಗುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.